ಆಚಾರ್ಯ ಶ್ರೀ ಅಮೃತಚಂದ್ರ ದೇವರಚಿತ ಆತ್ಮಖ್ಯಾತಿ ಟೀಕೆ ಮಧ್ಯಮಧ್ಯದೊಳಗೆ ಬಿಸಿ ಬಂದಿರುವಂಥ ಅಮೃತಮಯ ಕಲಶಗಳ ಮೇಲೆ ರಾಜಮಲ್ರಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಂತೆ ಇದೆ. ನಿರ್ಜರಾಧಿಕಾರದ 15ನೇ ಮಂಗಲ ಕಲಶವಿದೆ. ವೇದ್ಯ ವೇದಕ ವಿಭಾವಚರತ್ವಾದ್ ವೇದ್ಯತೆ ನ ಖಲು ಕಾಂಕ್ಷಿತಮೇವ ತೇನ ಕಾಂಕ್ಷತಿ ನ ಕಿಂಚನ ವಿದ್ವಾನ್ ಸರ್ವತೋಪಿ ಅತಿವಿರಕ್ತಿಂ ಉಪೈತಿ. ತೇನ ವಿದ್ವಾನ್ ಕಿಂಚನ ನ ಕಾಂಕ್ಷತಿ. ಆ ಕಾರಣದಿಂದ ಸಮ್ಯಕ್ ದೃಷ್ಟಿ ಜೀವನು ಕರ್ಮದ ಉದಯವು ಮಾಡುವಂಥ ನಾನಾ ಪ್ರಕಾರದ ಸಾಮಗ್ರಿಗಳಲ್ಲಿ ಯಾವುದೇ ಸಾಮಗ್ರಿಯು ಕರ್ಮದ ಸಾಮಗ್ರಿಗಳಲ್ಲಿ ಯಾವುದೇ ಸಾಮಗ್ರಿಯು ಜೀವನಿಗೆ ಸುಖದ ಕಾರಣವಿದೆ ಎಂದು ಮನ್ನಿಸುವುದಿಲ್ಲ. ಸರ್ವ ಸಾಮಗ್ರಿಗಳು ದುಃಖದ ಕಾರಣವಿವೆ ಎಂದು ಮನ್ನಿಸುತ್ತಾನೆ. ಮತ್ತೆ ಹೇಗಿದ್ದಾನೆ ಸಮ್ಯಕ್ ದೃಷ್ಟಿ ಜೀವನು? ಎಷ್ಟು ಕರ್ಮಜನಿತ ಸಾಮಗ್ರಿಗಳಿವೆ ಅವುಗಳಿಂದ ಮನ ವಚನ ಕಾಯದ ತ್ರಿಶುದ್ಧಿಯ ಮೂಲಕ ಸರ್ವಥಾ ತ್ಯಾಗರೂಪವಾಗಿ ಪರಿಣಮಿಸುತ್ತಾನೆ. ಯಾವ ಕಾರಣದಿಂದ ಹೀಗಿದ್ದಾನೆ? ಯಾವ ಕಾರಣದಿಂದ ಎಂದರೆ ನಿಶ್ಚಯದಿಂದ ಯಾವುದನ್ನು ಚಿಂತಿಸಲಾಗುತ್ತದೆಯೋ ಅದು ಪ್ರಾಪ್ತವಾಗುವುದಿಲ್ಲ. ಅದ್ಭುತ ಮಾತಿದೆ ನೋಡ್ರಿ. ಪ್ರಾರಂಭದೊಳಗೆ ಹೇಳಿದ್ರು ಕರ್ಮದ್ದು ಎಷ್ಟು ಸಾಮಗ್ರಿ ಅದಾವಲ್ಲ ಅವೆಲ್ಲ ದುಃಖದ್ದನ ಕಾರಣದವು, ಯಾವುದೂ ಸುಖದ ಕಾರಣ ಇಲ್ಲ. ಯಾವುದೆಲ್ಲ ನಮಗೆ ಸುಖದ ಕಾರಣ ರೂಪವಾಗಿ ಕಂಡು ಬರ್ತಿದೆಯೋ ಅದು ಕೇವಲ ನಮ್ಮ ಭ್ರಾಂತಿ ಇದೆ. ಯಾವುದೆಲ್ಲ ಮತ್ತು ಯಾವುದೆಲ್ಲ ದುಃಖ ರೂಪವಾಗಿ ಕಂಡು ಬರ್ತಿದೆಯೋ ಅದು ಕೂಡ ಭ್ರಾಂತಿ ಮೂಲನೇ ಇದೆ. ನಿಜವಾಗಿ ಅದು ವಾಸ್ತವಿಕ ಅಲ್ಲ. ಜ್ಞಾನಿಗಳಿಗೆ ಯಾವುದು ದುಃಖ ರೂಪ ಇದೆ ಅದು ವಾಸ್ತವದಲ್ಲಿ ದುಃಖ ರೂಪ ಇದೆ. ಯಾವುದು ಸುಖರೂಪ ಕಾಣಿಸ್ತಿದೆ ಅದು ದುರ್ಬಲತೆಯಿಂದ ಸುಖರೂಪ ಕಾಣಿಸ್ತಿದೆ. ಇದು ಜ್ಞಾನಿಗಳ ಸಲುವಾಗಿ ಕಥನೆ ಇದೆ. ಅಜ್ಞಾನಿಗಳ ಸಲುವಾಗಿ ಯಾವುದು ದುಃಖ ರೂಪ ಕಾಣಿಸ್ತಿದೆ ಅಲ್ಲ ಅದು ಭ್ರಾಂತಿ ಮೂಲಕನೇ ಇದೆ. ಯಾವುದು ಸುಖರೂಪ ಕಾಣಿಸ್ತಿದೆ ಅದಂತೂ ಭ್ರಾಂತಿಯೇ ಇದೆ. ಯಾವುವು ಅನ್ಯ ಪದಾರ್ಥರೇ ಭಗವಂತರ ಸಂಯೋಗ ಸಮ್ಯಕ್ ದೃಷ್ಟಿ ಜ್ಞಾನಿ ಮಹಾತ್ಮನಿಗೆ ಸುಖರೂಪ ಕಾಣಿಸ್ತಿದೆ ಅಲ್ಲ ಅದು ಅವನ ಪುರುಷಾರ್ಥದ ದುರ್ಬಲತೆ ಇದೆ. ಅಜ್ಞಾನಿಗೆ ಭಗವಂತರ ದರ್ಶನ ಸುಖರೂಪ ಅನ್ನಿಸ್ತಿದೆ ಅಲ್ಲ ಅದು ಭ್ರಾಂತಿ ಮೂಲ ಇದೆ. ವ್ಯತ್ಯಾಸ ಗೊತ್ತಾಗ್ತಿದೆಯಲ್ಲ. ಅವನಿಗೇನು ಗೊತ್ತಿಲ್ಲಲ್ಲ. ಪರಪದಾರ್ಥಗಳಲ್ಲಿ ಅವನು ಸುಖ ಮತ್ತು ದುಃಖದ ಕಲ್ಪನೆ ಮಾಡ್ಕೊಂಡು ಬಿಟ್ಟಿದ್ದಾನೆ. ಆದರೆ ಅದು ವಾಸ್ತವ ಅಲ್ಲವೇ ಅಲ್ಲ. ಪರಪದಾರ್ಥ ಯಾವುದೂ ಸುಖದ ಕಾರಣ ಇಲ್ಲವೇ ಇಲ್ಲ. ವಾಸ್ತವದಲ್ಲಿ ದುಃಖದ ಕಾರಣ ಇದೆ. ಆದರೆ ಅವನಿಗೇನು ಕಾಣಿಸ್ತಿದೆ ಅಲ್ಲ ಅದು ಭ್ರಾಂತಿ ಮೂಲ ಇದೆ. ತಿಳಿತು ಅಂದುಕೊಳ್ತೇನೆ. ಮೊದಲನೇ ಪದಖಂಡದ ಮಾತಿದೆ. ಬಹಳ ಸ್ಪರ್ಶ ಮಾಡೋದು ಬೇಡ. ಆಗಿದೆ ಚರ್ಚೆ ಬೇಕಾದಷ್ಟ. ಇಷ್ಟೇ 2 ಮಾತಿತ್ತು. ಜ್ಞಾನಿಗೆ ಸ್ವಲ್ಪ ಲಕ್ಷಿಟ್ಟು ಕೇಳ್ಕೊಂಡ್ರೆ ಅದರ ಬಗ್ಗೆ ವಿಚಾರ ಮತ್ತೆ ಯಾವಾಗಾದರೂ ಬರ್ಬೋದು. ಜ್ಞಾನಿಗೆ ಪರಪದಾರ್ಥಗಳಲ್ಲಿ ಯಾವ ದುಃಖ ಕಾಣಿಸ್ತಿದೆಯೋ ಅದು ವಾಸ್ತವದಲ್ಲಿ ದುಃಖ ಇದೆ. ಜ್ಞಾನಿಗೆ ಪರಪದಾರ್ಥಗಳಲ್ಲಿ ಯಾವ ಸುಖ ಕಾಣಿಸ್ತಿದೆಯೋ ಅದು ಅವನ ದುರ್ಬಲತೆಯಿಂದ ಕಾಣಿಸ್ತಿದೆ. ಅಜ್ಞಾನಿಗೆ
ಪರಪದಾರ್ಥಗಳಲ್ಲಿ ಯಾವುದು ಸುಖ ಕಾಣಿಸ್ತಿದೆ ಅದು ಭ್ರಾಂತಿ ಇದೆ. ಪರಪದಾರ್ಥಗಳಲ್ಲಿ ಅಜ್ಞಾನಿಗೆ ಯಾವುದು ದುಃಖ ಅನ್ನಿಸ್ತಿದೆ ಅದು ಕೂಡ ಭ್ರಾಂತಿ ಮೂಲ ಇದೆ. ಈಗ ಇಲ್ಲೇನು ಹೇಳಿದ್ರು, ಯಾವ ಕಾರಣದಿಂದ ಅವ ಕರ್ಮಜನಿತ ಸಾಮಗ್ರಿಗಳಿಂದ ಮನ ವಚನ ಕಾಯ ತ್ರಿಶುದ್ಧಿಯ ಮೂಲಕ ಸರ್ವಥಾ ತ್ಯಾಗ ರೂಪವಾಗಿ ವರ್ತಿಸ್ತಾನೆ, ಯಾವ ಕಾರಣದಿಂದ ಅಂತ ಪ್ರಶ್ನೆ ಕೇಳಿದ ಮೇಲೆ ಯಾವ ಕಾರಣದಿಂದ ಅಂದ್ರೆ ಏನು ಹೇಳೋದಪ್ಪ, ನಿಶ್ಚಯದಿಂದನ ಯಾವುದನ್ನು ಚಿಂತಿಸಲಾಗಿದೆಯೋ, ಪ್ರಯೋಗ ಮಾಡೋದಿದ್ದೀರಿ, ನಿಶ್ಚಯದಿಂದನ ಯಾವುದನ್ನು ಚಿಂತಿಸಲಾಗಿದೆಯೋ, ಯಾವುದನ್ನು, ಯಾವೆಲ್ಲ ಪರಪದಾರ್ಥಗಳ ಕುರಿತಾಗಿ ನಮ್ಮಲ್ಲಿ ಚಿಂತೆ ಇದೆಯಲ್ಲ, ಇದು ಈಗ ಇರಬೇಕು, ಇದು ಒಳ್ಳೆಯದಿದೆ, ಇದು ಇನ್ನೊಂದು ಸ್ವಲ್ಪ ಹೀಗಾದ್ರೆ ಒಳ್ಳೆಯದು. ಮಗ ಸಭ್ಯದನಲ್ಲ, ಒಂದು ಸ್ವಲ್ಪ ಬಸ್ತಿಗೆ ಅದ ಹೋದ್ರೆ ಒಳ್ಳೆಯದು, ಒಂದು ಸ್ವಲ್ಪ ಬಸ್ತಿಗೆ ಹೋಗ್ತಿದ್ದ ಅಂತಂದ್ರೆ ಶಾಸ್ತ್ರಕ್ಕೆ ಬಂದರೆ ಒಳ್ಳೆಯದು. ಹೀಗೆ ಚಿಂತೆ ಪರಪದಾರ್ಥಕ್ಕೆ ಸಂಬಂಧಿಸಿದ ಹಾಗೆ ಯಾವ ಯಾವ ಪ್ರಕಾರದ್ದು ಇದೆಯೋ ಅದು ಎಲ್ಲವೂ ಏನಿದೆ ಹಾಗೆ ಆಗೋದನೇ ಇಲ್ಲ, ಇರೋದನ್ನೇ ಇಲ್ಲ. ಹಾಗಾದ್ರೆ ಆ ಚಿಂತೆ ಯಾವ ಪರಪದಾರ್ಥದ ಕಾರಣದಿಂದ ಉತ್ಪನ್ನ ಆಗಿದೆಯಲ್ಲ ಅದು ಏನಿದೆ ರೀ, ದುಃಖವೇ ಇದೆ, ಸುಖ ಅದರಲ್ಲಿ ಇಲ್ಲ. ಶರೀರದ ಮಾತಾಯಿತು, ಧನಕನಕಾದಿಗಳ ಮಾತಾಯಿತು, ಎಲ್ಲಾನು ತಗೊಳ್ರಿ, ಎಲ್ಲಾನು ಪ್ರತಿಯೊಂದಕ್ಕೆ ಎಷ್ಟಿದೆಯೋ ಅದಕ್ಕಿಂತ ಮುಂದಿನ ಚಿಂತೆ ಜೀವಕ್ಕೆ ಇದ್ದೇ ಇರ್ತಿದೆ. ಎಷ್ಟು ಅನುಕೂಲ ಕಾಣಿಸ್ತಿದೆಯಲ್ಲ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಅನುಕೂಲ ಇದ್ದರೆ ಒಳ್ಳೆಯದು. ಹೀಗೆ ಈ ಜೀವಕ್ಕ ಅನಿಸೋದಲ್ಲ, ಚಿಂತೆ ಇರ್ತಿದೆ. ಜ್ಞಾನದ ಪರಿಣಮನದೊಳಗೆ ನಿರಂತರ ಪರಪದಾರ್ಥಕ್ಕೆ ಸಂಬಂಧಿಸಿದ ಹಾಗೆ ಕರ್ಮದ ಉದಯ ಮಾಡಿಸಿರುವಂಥ ಪದಾರ್ಥಗಳ ಸಂಬಂಧವಾಗಿ ಈ ಜೀವನಿಗೆ ಸತತ 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 ಇಷ್ಟ ಅನಿಷ್ಟದ್ದ, ಬೇಕು ಬೇಡದ್ದ ದೂರ ಸರಿಸುವ, ಸಮೀಪ ಇಟ್ಟುಕೊಳ್ಳುವ, ಹಾಗೇ ಇಟ್ಕೊಳ್ಳುವ, ಅದರಲ್ಲೇ ಇನ್ನೊಂದು ಸ್ವಲ್ಪ ಸುಧಾರಣೆ ಆಗುವ ಈ ಇಂಥ ಜ್ಞಾನ ರೂಪದ ಪರಿಣಮನ ಇದ್ದೇ ಇರ್ತಿದೆ ಅಜ್ಞಾನಿಗೆ. ಹಾಗಾದ್ರೆ ಆ ಪರಿಣಮನದ ಅನುಸಾರ ಯಾವ ವಸ್ತು ಇವನ ಜ್ಞಾನದ ಪರಿಣಮನ ಅರ್ಥಾತ್ ಚಿಂತೆ, ಅದರ ಅನುಸಾರ ಯಾವ ಪದಾರ್ಥ ಇರೋದನ್ನ ಇಲ್ಲ. ಇದು ಎಷ್ಟು ಈ ಜೀವಕ್ಕೆ ಸ್ವೀಕೃತಿ ಇದೆ ರೀ? ನನ್ನ ಇಚ್ಛೆಯ ಅನುಸಾರ, ನನ್ನ ಬಯಕೆಯ ಅನುಸಾರ ಯಾವ ಪರಪದಾರ್ಥ ಇರೋದನ ಇಲ್ಲ. ಯಾವುದನ್ನು ಚಿಂತಿಸಲಾಗಿದೆಯೋ, ಯಾವುದನ್ನು ಚಿಂತಿಸಲಾಗುತ್ತಿದೆಯೋ ಅದರ ಅನುಸಾರ ಆ ಕರ್ಮೋದಯಜನ್ಯ ಸಾಮಗ್ರಿ ಇರೋದನ್ನ ಇಲ್ಲ. ಯಾರ ತಮಗೆ ಪ್ರಾಪ್ತ ಇರುವುದರಲ್ಲಿ ಸಂತುಷ್ಟದರೆ, ಯಾರ ತಮಗೆ ಪ್ರಾಪ್ತವಿರುವಂಥ ಸಂಯೋಗಗಳಲ್ಲಿ ಸಂತುಷ್ಟಿದ್ದಾರೆ. ಸಂಯೋಗಗಳಲ್ಲಿ ಅಂಥೇಳಿ ಹೇಳೋದು ಉಪಚಾರದ ಕಥನಿದೆ ರೀ. ಸಂಯೋಗಕ್ಕೆ ಸಂಬಂಧಿಸಿದ ತನ್ನ ಭಾವಗಳಲ್ಲಿ ಯಾರ ತೃಪ್ತಿ ಅದಾರ್ರಿ? ಇರೋದು ಸಾಧ್ಯನೇ ಇಲ್ಲಲ್ಲ, ನಿಶ್ಚಯದಿಂದ ಹೇಳಿದಾರ್ರಿ ಅವರ. ಅಜ್ಞಾನಿ ಬೇಕಾದಷ್ಟು ಕಾಲದಿಂದ ಬೇಕಾದಷ್ಟು ರೀತಿಯಲ್ಲಿ ಬೇಕಾದಂಥ ಪದಾರ್ಥದ ಕುರಿತು ಬೇಕಾದಂಥ ಉದಾತ್ತ ಭಾವನೆಯನ್ನಿಟ್ಕೊಂಡಿದ್ರೂ ಕೂಡ ಆ ಪದಾರ್ಥ ಹಾಗೆ ನಿಶ್ಚಯದಿಂದ ಇಲ್ಲ. ದೇಹ ಮೊದಲು ಮಾಡಿಕೊಂಡು ಸಮಸ್ತ ಪರಪದಾರ್ಥ ಅಂಥೇಳಿ ಕಥನೆ ಇದೆ. ಆದರೆ ಪರಪದಾರ್ಥಕ್ಕೆ ಸಂಬಂಧಿಸಿದ ಹಾಗೆ ತನ್ನ ಬಯಕೆಯ ಅನುಸಾರ ಪರಪದಾರ್ಥ ಇರೋದನೇ ಇಲ್ಲ. ದೇಹ ಮೊದಲು ಮಾಡಿಕೊಂಡು ಎಲ್ಲ
ಯಾಕೆ ನಿಶ್ಚಯದಿಂದ ಹೇಳಿದರು, ಆದರೆ ಯಾಕೆ ಅವು ಭಿನ್ನ ಪದಾರ್ಥ ಇದ್ದಾವೆ. ಒಂದು ಮಾತು. ಎರಡನೇದ್ದ ಅವುಗಳಲ್ಲಿ ಒಂದು ವೇಳೆ ಯಾವುದಾದ್ರದ್ದು ನಿಮಿತ್ತದಿಂದ ಕಾರ್ಯ ಆಗ್ತಿದೆ ಅನ್ನಬೇಕಾದ್ರೆ ಅದು ನನ್ನ ಉದಯ ರೂಪ ಕರ್ಮ ಇದೆ ವಿನಃ ನನ್ನ ಬುದ್ಧಿವಂತಿಕೆ ಅಲ್ಲ. ಇವೆಲ್ಲ ನೋ ಕರ್ಮರಿ, ಹೌದೇನಿಲ್ಲ? ಸಮಗ್ರ ಏನದವ್ರೆ? ನೋ ಕರ್ಮದವು. ಕರ್ಮಜನಿತ ಭಾವ ಅದೇನಿದೆ ರೀ? ನೋ ಕರ್ಮ ಇದೆ ರೀ. ಶರೀರ ಅಂಥೇಳಿ ಹೇಳಿದರು, ಅದರ ಶರೀರದೊಳಗೆ ಪ್ರೀತಿಯ ಭಾವ, ಅಪನತ್ವದ ಭಾವ ಇದೇನಿದೆ, ಇದು ನೋ ಕರ್ಮ ಇದೆ ರೀ. ಹಾಗಾದ್ರೆ ಆ ಭಾವದ ಅನುಸಾರ ಆ ಯಾವ ಭಿನ್ನ ನೌಕರ್ಮ ರೂಪದ ಪರಿಣಾಮ ಪರಪದಾರ್ಥಗಳಿದಾವಲ್ಲ, ಅವುಗಳಿಗೆ ಒಂದು ವೇಳೆ ಯಾವುದಾದ್ರೂ ಅವುಗಳ ಪರಿಣಮನದಲ್ಲಿ ಅನ್ಯ ಯಾವುದಾದ್ರೂ ನಿಮಿತ್ತ ಇದೆ ಅಂಥೇಳಿ ಹೇಳಬೇಕಾದ್ರೆ ಅದ ಈ ಜೀವದ ಸ್ಥಿತಿಪೂರ್ಣ ಉದಯಜನ್ಯ ಕರ್ಮ ಇದೆ ರೀ. ಸತ್ತಾದೊಳಗೆ ಯಾವುದಿತ್ತಲ್ಲ ಅದರ ಸ್ಥಿತಿ ಪೂರ್ಣ ಆದಮೇಲೆ ಅದು ಉದಯಕ್ಕೆ ಬರ್ತಿದೆ ನೋಡ್ರಿ, ಆವಾಗ ಅದರಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಭಾವಕರ್ಮ ನಿಜವಾಗಿ ನೋಡಮ್ಮ, ದ್ರವ್ಯಕರ್ಮ, ಭಾವಕರ್ಮ, ನೋ ಕರ್ಮ ಏನು ಹೇಳಿದರೆ ಮೂರು ಸ್ಥೂಲ ಬುದ್ಧಿಯ ಜೀವಕ್ಕ ಅಥವಾ ಜೀವದ ಸ್ಟ್ಯಾಂಡರ್ಡ್ ಯಾವಾಗ ಸ್ಥೂಲ ಬುದ್ಧಿ ರೂಪ ಇರ್ತಿದೆಯೋ ಆವಾಗ ತಿಳಿಸಿ ಹೇಳುವ ಸಲುವಾಗಿ ಮೋಹರಾಗ ದ್ವೇಷಿಯು ಭಾವಕರ್ಮ, ಜ್ಞಾನಾವರಣಾದಿ ಇವು ದ್ರವ್ಯಕರ್ಮ, ಶರೀರ ಮೊದಲಾದವುಗಳೆಲ್ಲ ನೋ ಕರ್ಮ. ಆದರೆ ಅದ ಸಂಪೂರ್ಣ ವ್ಯಾಖ್ಯಾ ಅಲ್ಲ. ಯಾಕೆ ಅಂತಂದ್ರೆ ಅದಕ್ಕಿಂತ ಮುಂದೆ ಕೂಡ ಇದೆ. ಯಾಕೆ ಅಂತಂದ್ರೆ ಶಬ್ದ ಸಂಕೇತ ಮಾತ್ರ ಇದೆ. ಶಬ್ದ ಪ್ರತ್ಯಕ್ಷ ಪದಾರ್ಥದ ಪರಿಚಯ ಮಾಡಿಸುವುದಿಲ್ಲ, ಪದಾರ್ಥ ಅಲ್ಲದ. ಹಾಗಾದ್ರೆ ಭಾವಕರ್ಮ ಯಾವಾಗ ಹೇಳಿತು ಅಂತಂದ್ರೆ ಯಾವ ವಿಕಾರಿ ಭಾವ ಅರ್ಥಾತ್ ಜ್ಞಾನವನ್ನು ಹೊರತುಪಡಿಸಿ ಅಥವಾ ಜ್ಞಾನ ರೂಪವಾಗಿ ಉಳಿಯದೆ ಜೀವದ ಯಾವ ಪರಿಣಾಮ ಪ್ರಗಟ ಇದೆಯೋ, ಭಾವ ಪ್ರಗಟ ಇದೆಯೋ, ಜ್ಞಾನ ರೂಪ ಉಳಿಯದೇ ಉಳಿಯಲೇ ಇಲ್ಲ ಅಂಥ ಯಾವ ಜೀವದ ಭಾವ ಪರಿಣಾಮ ಇದೆಯೋ ಅದಂತೂ ಪ್ರಗಟ ರೂಪದಿಂದ ಭಾವಕರ್ಮನ ಇದೆ. ಅದರಲ್ಲಿ ಯಾವುದ ದ್ರವ್ಯ ಕರ್ಮದ ನಿಮಿತ್ತ ಇದೆಯೋ ಅದು ಸ್ವಯಂ ದ್ರವ್ಯ ಕರ್ಮ ಇದೆ. ಯಾವುದ ನಿಮಿತ್ತವಿರುವ ದ್ರವ್ಯ ಕರ್ಮ ಅಲ್ಲ, ಆ ವಿಕಾರಿ ಭಾವವೇ. ಜ್ಞಾನವನ್ನ ಮರೆತು ಯಾವ ಅನ್ಯ ಯಾವುದೋ ರೂಪ ಆಗಿದೆ ಅಲ್ಲ, ಅದು ಸ್ವಯಂ ಜ್ಞಾನಕ್ಕೆ ಆವರಣ ಇದೆಯೋ ಅಥವಾ ಇಲ್ರಿ? ಹಾಗಾದ್ರೆ ಅದುವೇ ದ್ರವ್ಯ ಕರ್ಮ. ಹಾಗಾದ್ರೆ ಅದಕ್ಕೆ ಯಾವುದಾದ್ರದ್ದು ಅವಲಂಬನೆ ಇದೆ. ಹಾಗಾದ್ರೆ ಅವಲಂಬನೆ ಮಾಡುವ ಅದರ ಶಕ್ತಿ ಏನಿದೆ ಅಲ್ಲ, ಅದುವೇ ನೋ ಕರ್ಮ. प्रभु परत आणि 10 वेळा सांगूया नाही समजूया. ನೋಡ್ರಿ, ಜ್ಞಾನವಲ್ಲದ ಜೀವದ ಯಾವ ಪ್ರಗಟ ಭಾವ ಇದೆ, ಪರಿಣಾಮ ಇದೆ, ಅವಸ್ಥೆ ಇದೆ, ಜೀವದ ಜ್ಞಾನವಲ್ಲದ ಕೇವಲ ಚೈತನ್ಯವಲ್ಲದ, ಚೈತನ್ಯ ಇಲ್ಲ ಅಂಥದ್ದು ಯಾವ ಪ್ರಗಟ ಜೀವತ್ತೇ ಭಾವ ಇದೆ, ಪರಿಣಾಮ ಇದೆ, ಪರ್ಯಾಯ ಇದೆ ಅಲ್ಲ, ಅದು ಸ್ವಯಂ ಜೀವದ ಜ್ಞಾನ ಸ್ವಭಾವದಿಂದ ಚೈತನ್ಯ ಸ್ವಭಾವದಿಂದ ವಿಪರೀತ ಇರುವ ಕಾರಣ ವಿಭಾವ ಇದೆ, ಭಾವಕರ್ಮ ಇದೆ. ಇಷ್ಟಂತೂ ಸ್ಪಷ್ಟ. ಹಾಗಾದ್ರೆ ಅದು ಜ್ಞಾನಾವರಣೀಯ ಕರ್ಮದ ಉದಯದಿಂದ ಆಗಿದೆ ಅನ್ನೋದು ನಿಮಿತ್ತದ ಕಥನೆ ಇರಬಹುದು. ಆದ್ರೆ ಈ ಸಮಯದಲ್ಲೇ ಅದ ಜ್ಞಾನಾವರಣೀಯ ಕರ್ಮದ ಕಾರಣ ಇದೆ, ಹೌದೇನಿಲ್ಲ? ವಿಕೃತ ಜ್ಞಾನದ ಮೇಲೆ ಆವರಣ ಯಾವುದರಿಂದ ಬರ್ತಾ ಇದೆ? ಕರ್ಮೋದಯದಿಂದಿಲ್ಲ,
ಜೀವದ ವರ್ತಮಾನ ಭಾವದಿಂದ. ಹಾಗಾದ್ರೆ ಅದುವೇ ಏನಾಯ್ತು? ಜ್ಞಾನಾವರಣ ಐತ್ರಿ, ಅರ್ಥಾತ್ ದ್ರವ್ಯ ಕರ್ಮ. ಆ ಜ್ಞಾನವಲ್ಲದ ಯಾವ ಭಾವ ಅಥವಾ ಪರಿಣಾಮ ಇದೆಯಲ್ಲ, ಅದರ ದೃಷ್ಟಿ ಯಾವ ಪರಪದಾರ್ಥದ ಮೇಲೆ ಇದೆ, ಆ ಪರಪದಾರ್ಥದ ಅವಲಂಬನೆ ಮಾಡಿದೆ. ಅದು ಪರಪದಾರ್ಥ ರೂಪ ನೋಕರ್ಮದ ಕಾರಣದಿಂದ ಅದರ ಅವಲಂಬನೆ ಮಾಡಿಲ್ಲ. ಅದರ ಅವಲಂಬನೆ ಮಾಡುವಂಥ ಇದರದೇ ಯಾವ ತುಚ್ಛ ಯೋಗ್ಯತೆ ಇದೆಯಲ್ಲ, ಅದು ನೋಕರ್ಮ. ಜೀವದ ಭಾವ ದೇಹ ಇದೇನ? ಈ ದೇಹ ಇದೆ ರೀ, ಕಠಿಣ ಇದೇನಲ್ರಿ, ಸೂಕ್ಷ್ಮ. ಭಗವಂತರ ಹೇಳಿರುವ ಧರ್ಮ. ಅರೆ, ಧರ್ಮಕ್ಕ ಯಾವುದೇ ಪ್ರಕಾರದಿಂದ ಶಬ್ದದ ಮೂಲಕ ಪರಿಚಯ ಕೊಡುವಂತಹ ಸಾಮರ್ಥ್ಯನೇ ಇಲ್ರಿ. ಶಬ್ದದ ಮೂಲಕ ಪರಿಚಯದೊಳಗೆ ಬರುವಂತಹ ಸಾಮರ್ಥ್ಯನ ಧರ್ಮದ್ದಿಲ್ಲ. ಈಗ ಇಷ್ಟೇನು ಹೇಳ್ತಲ್ಲ, ಇದು ಕೂಡ ಏನಿದೆ ರೀ, ಇದು ಕೂಡ ಕಥನನ ಇದೆ. ಆದರೆ ನಿಜವಾಗಿ ಇದು ಏಕ ದ್ರವ್ಯದ ಏಕ ಪರ್ಯಾಯದ ಸಂಪೂರ್ಣ ದೋಷ. ಅರೆ ನೋಡ್ರಿ, ಸಮಗ್ರ ಸಂಸಾರ ಸಂಪೂರ್ಣ ಎಲ್ಲ ಪ್ರಕಾರದ ದುಃಖ ಯಾವುದರಿಂದ ಇದೆ? ಯಾವುದರಿಂದ ಇದೆ? ಪ್ರಗಟ ವರ್ತಮಾನ ಭಾವ ಪರಿಣಾಮ ಅಥವಾ ಪರ್ಯಾಯ. ಯಾರ್ದ? ಜೀವದ. ಎಂಥ ಪರ್ಯಾಯ? ದ್ರವ್ಯದ ಸಂಗತಿಯನ್ನು ಬಿಟ್ಟ ಯಾವುದ ಏನು ಮಾಡ್ತಾ ಇದೆ? ವ್ಯಭಿಚಾರ. ಅದು ಏನಿದೆ ರೀ? ಸಂಸಾರ ಇದೆ, ದುಃಖ ಇದೆ, ನಿಂದೆ ಇದೆ, ಅದರಿಂದ ಎಲ್ಲ ಎಲ್ಲ ಎಲ್ಲ. ಇನ್ನು ಅದೇ ಜ್ಞಾನಾನಂದ ಸ್ವಭಾವಿ ಜೀವದ ಯಾವ ವರ್ತಮಾನ ಪರ್ಯಾಯ ಇದೆ, ಭಾವ ಇದೆ, ಪರಿಣಾಮ ಇದೆ, ಅದ ಜೀವವನ್ನೇ ನಂಬಿ, ಜೀವದ್ದೇ ಆಶ್ರಯ ಮಾಡಿ, ಜೀವದ್ದೇ ದ್ರವ್ಯದ್ದೇ ಶ್ರದ್ಧೆ ಮಾಡಿ, ದ್ರವ್ಯದ್ದೇ ಅನುಭವದ ಸಲುವಾಗಿ ಯಾವುದು ಉದ್ಯಮಶೀಲ ಇದೆಯೋ ಅಥವಾ ಅನುಭವ ರೂಪ ಪ್ರತ್ಯಕ್ಷ ಆಗಿದೆಯೋ, ಅದುವೇ ಧರ್ಮ ಇದೆ, ಅದುವೇ ಮೋಕ್ಷ ಮಾರ್ಗ ಇದೆ, ಅದುವೇ ಪ್ರತ್ಯಕ್ಷ ಮೋಕ್ಷ ಇದೆ, ಅದುವೇ ಜೀವದ ಜೀವ ಯೋಗ್ಯ ಕರ್ತವ್ಯ ಇದೆ. ಅದರಿಂದಲೇ ಜೀವದ ಶೋಭೆ ಇದೆ. ಹೊರಗೆ ನಾವು ಏನೆಲ್ಲ ಕಾರಣ, ನನ್ನ ಧನದಿಂದ ನನ್ನ ಶೋಭೆ, ವಿದ್ಯೆಯಿಂದ ಶೋಭೆ, ಭಗವಂತನ ಭಕ್ತಿಯಿಂದ ಶೋಭೆ, ವ್ರತ ರೂಪದ ಪರಿಣಾಮದಿಂದ ಶೋಭೆ, ಇದು ಎಲ್ಲ ಏನಿದೆ? ಏನಿದೆ? ಯಾರು ಹೇಳ್ತಾರೆ? ವ್ಯಭಿಚಾರ ಇದೆ ರೀ. ಶರೀರ ಸುಂದರ ಇದೆ ಏನ್ರಿ? ಶರೀರದ ಸುಂದರತೆಯಿಂದ ಆತ್ಮಂದಿ ಎಷ್ಟು ಅಂಶದೊಳಗೆ ಶೋಭೆ ಇದೆ? ಎಷ್ಟು ಅಂಶದೊಳಗ? ಶರೀರ ರೋಗಗ್ರಸ್ತ ಆಗುವುದರಿಂದ ಆತ್ಮನಿಗೆ ಎಷ್ಟು ಅಂಶದಿಂದ ಬಾಧೆ ಇದೆ ಅಥವಾ ರೋಗದ ಝಳ ತಗಲ್ತಿದೆ ರೀ? ಇಲ್ಲ. ಎಷ್ಟು ಧನ, ರಾಜ್ಯ, ವೈಭವ, ಆಸನ ಏನೇನು ಅದಾವಲ್ಲ ಸುಖಾಸನಗಳ ಮನೆಯಲ್ಲಿ, ಅವುಗಳಿಂದ ಆತ್ಮನಿಗೆ ಎಷ್ಟು ಸುಖ ಆಗ್ತಿದೆ ರೀ? ಎಷ್ಟಾಗ್ತಿದೆ? ಆದ್ರೆ ಆತ್ಮಂದ ಅನಾದಿ ಮನ್ನಣೆ ಹೇಗಿದೆ? ಏನಿದೆ? ಅವುಗಳೇ ಅಂದ್ರೆ ತನ್ನ ಸ್ವಭಾವವಲ್ಲದ ಪರಾಶ್ರಿತ ಭಾವಗಳ ಅನುಭವ ಮಾಡೋದು ಇದು ಮಹಾ ಅಬ್ರಹ್ಮದ ಸೇವನೆ ಇದೆ ನೋಡ್ರಿ. ಶರೀರದ ಮೂಲಕ ಬ್ರಹ್ಮಚರ್ಯವನ್ನು ಪಾಲಿಸಿದ ಜೀವ ಬೇಕಾದರೆ 9ನೇ ಗ್ರೈವೇಕದವರೆಗೆ ಹೋಗಬಹುದು.
ಅದರದ್ದು ನಿಷೇಧ ಮಾಡ್ತಾ ಇಲ್ಲ, ಆ ಕಡೆ ಈ ಕಡೆ ಹೋಗೋದಿಲ್ಲ ಉಪಯೋಗ. ಅದರದ್ದು ನಿಷೇಧ ಮಾಡ್ತಾ ಇಲ್ಲ. ಮನ ವಚನ ಕಾಯದ ಮೂಲಕ ಯಾವ ಬ್ರಹ್ಮಚರ್ಯದ ಪಾಲನೆ ಮಾಡಲಾಗುತ್ತದೆಯೋ ಅದರ ಫಲ ಹೆಚ್ಚು ಹೆಚ್ಚು ಹೆಚ್ಚಂದ್ರೆ 9ನೇ ಗ್ರೈವೇಯಕದವರೆಗೆ ಹೋಗಬಹುದಾಗಿದೆ. ಆದರೆ ಒಂದು ಜ್ಞಾನಾನಂದ ಸ್ವಭಾವವನ್ನು ಹೊರತುಪಡಿಸಿ ನನ್ನದೇ ಆದಂಥ ಭಾವದೊಳಗ ಅನ್ಯ ಪದಾರ್ಥಕ್ಕೆ ಸಂಬಂಧಿಸಿದ ಹಾಗೆ ಹರ್ಷ ವಿಷಾದ ಸುಖ ದುಃಖದ ಅನುಭವ ಏನಿದೆಯಲ್ಲ, ಈ ಅಬ್ರಹ್ಮದ ಸೇವನೆಯಿಂದ ಅನಂತ ಸಂಸಾರ ಇದೆ. ತಿಳಿತೇನ್ರಿ ಶಶಿಕಾಂತ್? ಅಬ್ರಹ್ಮದ ಸೇವನೆ ಯಾವುದಿದೆ? ಒಂದು ಚಿದಾನಂದ ಜ್ಞಾನಾನಂದ ಅರೂಪಿ ಅಸಂಖ್ಯ ಪ್ರದೇಶಿ ಅನಂತ 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 ಗುಣಗಳ ಅಭೇದ ಪಿಂಡ ಸ್ವರೂಪನಾದಂಥ ಅಂತಃತತ್ವವನ್ನ ಮೀರಿ ಅದನ್ನು ಅಲಕ್ಷ್ಯ ಮಾಡಿ ಯಾವ ಪರ್ಯಾಯ ಭಾವ ಪರಿಣಾಮ ತ್ರಿಲೋಕ ಪೂಜ್ಯ ಪ್ರಭುವಿನ ಆಶ್ರಯ ಮಾಡಿ ಆನಂದದ ಅನುಭವ ಮಾಡ್ತಿದೆಯೋ ಅದು ಅಬ್ರಹ್ಮದ ಸೇವನೆ ಮಾಡ್ತಿದ್ದೀರಿ. ತಮಗೆ ಯಾವ ರೀತಿ ತಿಳ್ಕೊಳ್ಳೋದಿದೆ ತಿಳ್ಕೊಳ್ರಿ. ತಿಳ್ಕೊಳ್ಳಿಕ್ಕೆ ಪ್ರತಿಯೊಂದು ಜೀವ ಸ್ವತಂತ್ರ ಇದೀರಿ ಅಂಥೇಳಿನ ಪ್ರತಿಯೊಂದು ಜೀವದ ಕರ್ಮದ ರಚನೆ ಭಿನ್ನ ಭಿನ್ನ ಇದೆ, ಆ ಕರ್ಮದ ಫಲ ಭಿನ್ನ ಭಿನ್ನ ಇದೆ. ಇಲ್ಲಿ ಎಲ್ಲರೂ ಏಕಕ್ಷೇತ್ರದೊಳಗೆ ಈಗ ಬಂದು ಇಲ್ಲಿ ಒಂದು ಹಾಲೊಳಗೆ ಕೂತಿದ್ದೇವ್ರಿ. ಎಲ್ಲರದು ಈ ಶಬ್ದಕ್ಕೆ ಸಂಬಂಧಿಸಿದ ಜ್ಞಾನ ಏನಿದೆ ಅದು ಸಮಾನ ಇಲ್ಲ, ಇರೋದ ಸಾಧ್ಯ ಇಲ್ಲ. ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೋ? ಯಾವುದನ್ನು ಚಿಂತಿಸಲಾಗಿದೆಯೋ ಚಿಂತಿಸಲಾಗುತ್ತಿದೆಯೋ ಅದೇನ ಹಾಗಿರುವುದಿಲ್ಲ. ನೋಡ್ರಿ, ಯಾವ ಕಾರಣದಿಂದ ಎಂದರೆ ನಿಶ್ಚಯದಿಂದ ಯಾವುದನ್ನು ಚಿಂತಿಸಲಾಗಿದೆಯೋ ಚಿಂತಿಸಲಾಗುತ್ತದೆಯೋ ಅದು ಪ್ರಾಪ್ತವಾಗುವುದಿಲ್ಲ. ಇಲ್ಲಿ ತನಕ ಚಿಂತಿಸಿದ್ದ ಮತ್ತೆ ಈಗ ಚಿಂತಿಸಲಾಗ್ತಾ ಇದೆ. ಭೂತಕಾಲ ಮತ್ತು ವರ್ತಮಾನ ಕಾಲ, ಭವಿಷ್ಯದಂತೂ ಹೇಳುವುದಿಲ್ಲ. ಚಿಂತಿಸಲಾಗುತ್ತದೆ. ಮುಂದಿನಿಂದ ಏನಿದೆ ಅದು ವರ್ತಮಾನ ಇದೆ, ಮೊದಲಿಂದ ಏನಿದೆ ಅದು ಭೂತಕಾಲ ಇದೆ. ಅದು ಪ್ರಾಪ್ತವಾಗುವುದಿಲ್ಲ, ಹೀಗೆಯೇ ಇದೆ. ಹಾಗಾದ್ರೆ ಜಿನವಾಣಿ ಸ್ತುತಿಯೊಳಗೆ ನಾವು ಹೇಳ್ತೇವಲ್ಲ, ಈ ಜಿನ ಕಥೆಯನ್ನು ಕೇಳಿದವರ ಪಾಪ ಬೀಜ ನಿರ್ನಾಶನಬಹುದು, ಅದು ಸತ್ಯ ರೀ. ಮುಂದ ತೇಜಬಹುದು ಪುಣ್ಯಬಹುದು ಮುಂದೊಲಿದು ಅಪರಾಜಿತೇಶ್ವರನ ಕಾಣುವರು, ಇದು ಸತ್ಯ. ಆದರೆ ಇದರಿಂದ ನಾವು ಯಾವ ರೀತಿ ಅರ್ಥ ಮಾಡಿಕೊಂಡಿದ್ದೇವಲ್ಲ ಅದು ಅಸತ್ಯ. ಏನ ತೇಜಬಹುದು? ಯಾವುದರದ ತೇಜ? ಯಾವುದರದ ತೇಜ? ಚೈತನ್ಯದ ತೇಜ, ಜ್ಞಾನದ ಪ್ರಕಾಶ. ಪುಣ್ಯಬಹುದು? ಪುಣ್ಯ ಅಂದ್ರೆ ಏನ? ಪವಿತ್ರ 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 ಆಗ್ತಾನ. ಅವ ಏನ್ ಮಾಡ್ತಾನ? ಅಪರಾಜಿತೇಶ್ವರನ ಕಾಣುವನು. ಅಪರಾಜಿತೇಶ್ವರ ಯಾವ? ಅಪರಾಜಿತ ಈಶ್ವರ. ಆ ಈಶ್ವರನನ್ನ ಎಂದೂ ಯಾರೂ ಪರಾಜಿತ ಮಾಡಲಿಲ್ಲ, ಮಾಡಲೇ ಇಲ್ಲ. ಒಂದು ಸಲ ಬರ್ಬೇಕ್ರಿ ರೋಷ್ ಆವೇಶ್. ಅವನನ್ನ ಯಾರೂ ಎಂದೂ ಅನಂತ ಕಾಲ ನಿಗೋದದೊಳಗೆ ಬಿದ್ದ. ಇಷ್ಟೇ ಅಲ್ರಿ, ಅಭವ್ಯನ ಆತ್ಮನನ್ನ ಕೂಡ ಎಂದೂ ಅಭವ್ಯತ್ವ ಪರಾಜಿತ ಮಾಡೋ ಸಾಧ್ಯ ಇಲ್ರಿ. ಅಭವ್ಯತ್ವ ಅದೇನಿದೆ? ಪರ್ಯಾಯ ಇದೆ ರೀ. ಅವ ಆತ್ಮ ಹೇಗದನು? ಅಪರಾಜಿತದನು. ತನ್ನಲ್ಲೇ ತಾನೇನದನು? ಈಶ್ವರದನು. ಈಶ್ವರ, ಪ್ರಭು, ಭಗವಂತ. ಈ ಶಬ್ದ ಪರ ಸಾಪೇಕ್ಷದವೇನು ಪರನಿರಪೇಕ್ಷದವ್ರಿ? ಶಬ್ದ ಕೇಳ್ತಾ ಇದ್ದೇನೆ ನಾನು, ಆಮೇಲೆ ಶಬ್ದದ ವಾಚ್ಯ ವಸ್ತು. ಈಶ್ವರ, ಪ್ರಭು, ಭಗವಂತ ಇವು ಶಬ್ದ ಪರ ಸಾಪೇಕ್ಷ. ಅವರನ್ನು ಭಗವಂತ ಯಾರು ಮಾಡಿದರು? ಮೂರು ಲೋಕೆಲ್ಲ ಅನ್ನುವುದರಿಂದ ಏನದ ಏನಿದೆ ಆ ಪಂಚಸ್ತಿಕ ಇದೆ. ಶತೇಂದ್ರ ವಂದಿತ. ಶತೇಂದ್ರ 100 ಜನ ವಂದನೆ ಮಾಡುವುದರಿಂದ ಅವರು ಭಗವಂತ ಆದರೇನ್ರಿ?
ಏನು ಅವರ ಭಗವಂತತೆ ಪರನಿರ್ಪೇಕ್ಷ ಇದೆ ರೀ. ಭಗವಂತ, ಈಶ್ವರ, ಪ್ರಭು ಅನ್ನುವ ಶಬ್ದ ಏನದವಲ್ಲ ಅವು ಸಂಪೂರ್ಣ ಪರನಿರಪೇಕ್ಷ ಅದಾವು. ಪರ ಸಾಪೇಕ್ಷತೆ ಅಂಶ ಕೂಡ ಇಲ್ಲ. ಹಾಗಾದ್ರೆ ಶಬ್ದದ ಈ ಪ್ರಕಾರ ಇರಬೇಕಾದ್ರೆ ಆ ವಾಚ್ಯ ರೂಪದ ಭಾವ ಎಷ್ಟು ಪರನಿರಪೇಕ್ಷ ಇದೆ ರೀ. ವಿಚಾರ ಮಾಡ್ಬೇಕು. ಮುಂದೊಲಿದು 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 ಅಂದ್ರೇನ? ಅದೇ ಪ್ರಕಾರ ಒಲುಮೆಯಿಂದ ಮುಂದೆ ಸಾಗಿದರು ಅಂತಂದ್ರೆ ಯಾವ ಪ್ರಕಾರ? ಈ ಜಿನಕಥೆಯೊಳಗ ಆಸಕ್ತ ಇದ್ದುಕೊಂಡ ಪಾಪದ ಬೀಜವನ್ನ ಸುಟ್ಟು ಹಾಕಿ ಮಿಥ್ಯಾತ್ವದ ನಾಶ ಮಾಡಿ ಯಾರ ಹಾಗೆ ಮುಂದುವರಿತಾರೋ ಅವರ ತೇಜ್ ಆತ್ಮನ ಪ್ರಕಾಶ ಏನಿದೆ ಅದು ಪ್ರಕಟ ಆಗ್ತಿದೆ, ಹರಡ್ತಿದೆ. 4ನೇ ಗುಣಸ್ಥಾನದವ 5ನೇ ಗುಣಸ್ಥಾನಕ್ಕೆ ಬಂದ ಅಂತಂದ್ರೆ ಆ ಪ್ರಕಾಶದ ಪ್ರಖರತೆ ಹೆಚ್ಚಾಯಿತು ಅಥವಾ ಇಲ್ಲ? 6ನೇ ಗುಣಸ್ಥಾನದೊಳಗಿದ್ದಾಗ ಹೆಚ್ಚಾಯಿತು ಅಥವಾ ಇಲ್ಲ? 2ನೇ ಗುಣಸ್ಥಾನದೊಳಗಿದ್ದಾಗ ಶ್ರೇಣಿ ಆರೋಹಣೆ ಮಾಡಿದ ಮೇಲೆ, ಅರಹಂತಾದ ಮೇಲೆ ಮುಂದೊಲಿದು ಅಪರಾಜಿತ ಈಶ್ವರನ ಕಾಣುವರು. ಅದ್ಭುತ ಮಾತು. ಮುಂದೇನಿದೆ ಅಲ್ಲ ಅದೆಲ್ಲ ವ್ಯವಹಾರ ಇದೆ. ಮುಂದೇನಿದೆ? ನೇಮದಿ ಸುರರಾಗಿ ನಾಳೆ ಶ್ರೀಮಂಧರ ಸ್ವಾಮಿಯ ಕಾಣುವರು. ನೇಮದಿ ಸುರರಾಗಿ, ಅರೇ ಸುರರ ಆದವರೆಲ್ಲ ಶ್ರೀಮಂಧರ ಸ್ವಾಮಿಯನ್ನು ಕಾಣ್ತಾರೇನ್ರಿ? ಇಲ್ಲ. ಅದರ ನೇಮದಿ ಅನ್ನುವ ಶಬ್ದ ಇದೆಯಲ್ಲ ಅದು ಸುರ ಆಗುವುದಕ್ಕಿಲ್ಲ, ಶ್ರೀಮಂಧರ ಸ್ವಾಮಿಯನ್ನು ಕಾಣುವುದಕ್ಕಿದೆ. ನೇಮದಿ ಯಾರದ ತೇಜ ಪುಣ್ಯ ಹೆಚ್ಚಾಗ್ತಾ ಹೋಗ್ತಿದೆ, ಅಂತರಂಗದೊಳಗೆ ಆತ್ಮನ ಅನುಭೂತಿ, ಆತ್ಮಸ್ಥಿರತೆ ವೃದ್ಧಿಸ್ತಿದೆ. ಅರೆ ಇದೇ ಭವದೊಳಗೆ ಆತ್ಮಸ್ಥಿರತೆ ವೃದ್ಧಿಸ್ತಿದೆ. 5ನೇ ಗುಣಸ್ಥಾನಕ್ಕೆ ಹೋಗ್ತಾನೆ, ಅವ 16ನೇ ಸ್ವರ್ಗಕ್ಕೆ ಹೋಗ್ತಾನೆ. ಗೃಹತ್ಯಾಗಿ ಆಗಲಿಲ್ಲ ಅಂತಂದ್ರೆ, ಗೃಹತ್ಯಾಗಿ ಆದ್ರೂ ಕೂಡ ಈ ಕಾಲದೊಳಗ ಸ್ವರ್ಗಕ್ಕನೆ ಹೋಗವ್ರಿ. ಆದ್ರ ನೇಮದಿಂದ ಅವೇನು ಮಾಡ್ತಾನೋ ಶ್ರೀಮಂಧರ ಸ್ವಾಮಿಯ ಕಾಣ್ತ. ಶ್ರೀಮಂಧರ ಸ್ವಾಮಿಯನ್ನು ಅಲ್ಲಿ ವಿಧೇಯ ಕ್ಷೇತ್ರದೊಳಗೆ ಪೂರ್ವ ವಿಧೇಯದೊಳಗಿರುವಂತಹ ಶ್ರೀಮಂಧರ ಸ್ವಾಮಿನೋ ಅಥವಾ ಸುರ ಆದ ನಂತರ ಕೂಡ ಶ್ರೀಮಂಧರ ಸ್ವಾಮಿ. ಇದು ಮಾತಿದೆ. ಸುರ ಆದ ನಂತರ ಸುರಾಪಾನ ಮಾಡುವುದ್ರೆ ಎಲ್ಲರೂ ಮಾಡ್ತಾರೆ. ಆದರೆ ಸುರ ಆದ ನಂತರ ಶ್ರೀಮಂಧರ ಸ್ವಾಮಿಯನ್ನ ಕಾಣುವುದೇನಿದೆ ಅದು ಈ ಜಿನಕಥೆಯನ್ನು ಕೇಳುವುದರ ಪ್ರಭಾವ ಇದೆ. ಯಾವುದು ಹೇಗಿದೆ ಹಾಗೆ ತಿಳ್ಕೊಳ್ಳುವ ಸಲುವಾಗಿ ಮಹಾನ್ ಪುರುಷಾರ್ಥ ಬೇಕ್ರಿ. ಎಷ್ಟು ತಿಳಿದು ಬರ್ತಿದೆ ಅಷ್ಟು ತಿಳ್ಕೊಂಡ ಆನಂದ ಮನ್ನಿಸೋದ ಅದು ದುರ್ಬಲತೆ ಇದೆ. ಇನ್ನೂ ತಿಳ್ಕೊಳ್ಳೋದು ಏನಿದೆ ರಹಸ್ಯ ಏನಿದೆ. ನಿಶ್ಚಯದಿಂದ ಯಾವುದನ್ನು ಚಿಂತಿಸಲಾಗುತ್ತದೆಯೋ ಅದು ಪ್ರಾಪ್ತವಾಗುವುದಿಲ್ಲ. ಮಗನ ಬಗ್ಗೆ ಏನೇನು ಕನಸು ಇಟ್ಕೊಂಡಿದ್ದೀರಿ ಅವು ಯಾವಾಗ ಸಫಲ ಆಗಿದಾವೆ, ಯಾವಾಗಾಗಿದಾವೆ ಎಲ್ಲರೂ ಯಾರ್ಯಾರು ಮಕ್ಕಳದಿರ ಅವರ ಮಕ್ಕಳು ಯಾರ್ಯಾರ್ದ ಇದಾರೋ ಅವರೆಲ್ಲರಿಂದ ತಮಗೆ ಎಷ್ಟೆಷ್ಟು ಅದರದ್ದು ಪ್ರಾಪ್ತಿ ಯಾವ ಪ್ರಕಾರ ಚಿಂತಿಸಿದೆವೆಯೋ ಅದೇ ಪ್ರಕಾರದ ಸ್ವರೂಪ ಕಾಣಲಿಕ್ಕೆ ಸಿಕ್ಕಿದೆ. ಆದರೂ ಈ ಜೀವದ ಮೋಹ ಭ್ರಾಂತಿ ಇಷ್ಟು ಜಟಿಲ ಇದೆಯಲ್ಲ. ಜಿನೇಂದ್ರ ಪ್ರಭುವಿನ ವಚನದ ಕಡೆಗೆ ಸ್ವಲ್ಪ ಕೂಡ ರುಚಿಯುಳ್ಳದ್ದಾಗುವುದಿಲ್ಲದ. ಆಯಿತು ಅಂತಂದ್ರೆ ಮೋಹ ಶಿಥಿಲ ಆಯ್ತದ. ಮೋಹ ಶಿಥಿಲ ಒಂದು ಸ್ವಲ್ಪರೇ ಆದಾಗನ ಕೇಳೋ ಸಾಧ್ಯ ಇದೆ, ಇಲ್ದಿದ್ರೆ ಇಲ್ಲ. ಕೇಳೋದು ಕಿವಿಯಿಂದ ಕೇಳುವ ಮಾತು ಬೇರೆ, ರುಚಿಯಿಂದ ಕೇಳುವ ಮಾತು ಬೇರೆ. ಶ್ರುತದ ಉಪಾಸನೆಯನ್ನ ಅನಂತ ಕಾಲದಲ್ಲಿ ಈ ಜೀವ ಮಾಡಿದಾನೆ. ಅನಂತ ಬಾರಿ ನಾವೆಲ್ಲರೂ ಮಾಡಿದೇವ್ರಿ. ಆದ್ರೆ ಯಾವ ಪ್ರಕಾರದ ರುಚಿ ಬೇಕಲ್ಲ, ಆ ಪ್ರಕಾರದ ರುಚಿಯಿಂದ ಒಂದು ಬಾರಿ ಕೂಡ ನಾವು ಈ ಜಿನವಾಣಿಯನ್ನ ಕೇಳಿಲ್ಲ. ಅರೆ ಬರೀ ಕೇಳುವುದರಿಂದ ಪಾಪದ ಬೀಜನಾಶ ಆಗ್ತಿದೆ ಅಂಥೇಳಿ ನಮ್ಮ ಕನ್ನಡದ ಕುಲರತ್ನ ಹೇಳಿದ.
ಏನಾಗ್ತಿದೆ? ಪಾಪದ ಬೀಜ ನಾಶ. ಅದಕ್ಕೆ ಕೇಳೋದಂತಾರ್ರಿ ಬ್ರಹ್ಮಾನಂದ ಬಾಯಿ, ಅದಕ್ಕೆ ಕೇಳೋದಂತಾರ್ರಿ. ಇತಿಹಾಸ ಎಷ್ಟು ಪರಿಶುದ್ಧ ಇದೆ ನಮ್ದು ಈ ಕಾಲದ್ದು, ಪಂಚಮ ಕಾಲದ್ದು. ಅರೇ ಹುಂಡಾವಸರ್ಪಿಣಿ ಅನ್ನೋದ, ಅವಸರ್ಪಿಣಿ ಅನ್ನೋದ ಎಲ್ಲ ಬರೀ ಮೂರ್ಖತನ ಇದೆ ರೀ, ಎಲ್ಲ ಬರೀ ಮೂರ್ಖತನ. ಅದು ಹೇಗ ಅನ್ನೋದ್ರದ್ದೆಲ್ಲ ಚರ್ಚೆ ನಾನೀಗ ಮಾಡೋದನ್ನೇ ಇಲ್ಲ, ಬಹಳಷ್ಟು ತುಂಬಿದೆ. ಆದರೆ ಅದರದ್ದೆಲ್ಲ ಚರ್ಚೆ 2ನೇ ತಾರೀಕು. ನಮಗೆ ಪ್ರಮಾದಕ್ಕೆ ಇದ್ದಂಥ ಮೋಹವನ್ನ ಎಲ್ಲಿ ಹೋಗ್ತಿದೆಯೋ ಸೋರಿ, ಎಲ್ಲಿ ಜಾರಿ ಹೋಗ್ತಿದೆಯೋ ಅನ್ನೋ ಭಯದಿಂದ ನಾವು ಅದನ್ನ ಕಡೆಗೆ ಲಕ್ಷ್ಯ ಕೊಡ್ತಾ ಇಲ್ಲ. ನಮ್ಮ ಇತಿಹಾಸದ ಕಡೆಗೆ ಎಲ್ಲಿ ಅದರ ಕಡೆ ಲಕ್ಷ್ಯ ಕೊಟ್ಟೆವು ಅಂತಂದ್ರೆ, ಈ ಮೋಹ ರೂಪದ ಗಂಟೆ ಕರಗಿತಂದ್ರೆ ಯಾರಾದರೂ ಕಳವು ಮಾಡಿದ್ರಂತ? ಯಾರು ಯಾತಕ್ಕೆ ಕಳವು ಮಾಡುತ್ತಾರೆ? ಪ್ರತಿಯೊಬ್ಬರ ಹತ್ರ ವಿಪುಲ ಇದೆ, ಅದನ್ನ ಯಾತಕ್ಕೆ ಕಳವು ಮಾಡ್ತಾರೆ? ಇಲ್ಲದಿದ್ದರೆ ಕಳವು ಮಾಡಬಹುದು. ವಿಪುಲ ವಿಪುಲ ಇದೆ, ಎತ್ತಲಾರದಷ್ಟು ಗಂಟೆ ಇದೆ ರೀ ಮೋಹದ. ಈ ಮಾತಿನ ವಿಶ್ವಾಸ ಮಾಡ ಪ್ರಭು. ಯಾವ ಮಾತಿಲ್ಲ? ಕರ್ಮದ ಸಾಮಗ್ರಿಯ ಕುರಿತು ಅವರಿಗೆ ಅತ್ಯಂತ ವಿರಕ್ತಿ ಉಪೈತಿ. ಯಾವ ಕಾರಣದಿಂದ ಅಂತ ಹೇಳಿ ಕೇಳಿದ ನಂತರ ಉತ್ತರ ಹೇಳ್ತಾ ಇದ್ದಾರೆ. ಯಾವ ಕಾರಣದಿಂದ ಏನಪ್ಪ? ಹೀಗೊಂದರ್ಥ. ಯಾವ ಕಾರಣದಿಂದ ಅಂದ್ರ ಹೀಗೊಂದರ್ಥ. ಏನ? ನಿಶ್ಚಯದಿಂದ ಯಾವುದನ್ನು ಚಿಂತಿಸಲಾಗಿದೆಯೋ. ಭ್ರಾಂತಿ ಇರ್ತಿದೇನಿಲ್ರಿ, ನಾನು ಹೀಗೆ ಇರ್ತೀನಿ, ನಾಳೆ ಭೇಟಿ ಆಗ್ತೇನೆ ಈ ವೇಳೆಗೆ, ಅಲ್ಲೇ ಪ್ರವಚನಕ್ಕೆ ಬರಲ್ಲ, ಮುಗಿದ ಮೇಲೆ ಮಾತಾಡೋನು. ಇದೇನಿದೆ ರೀ, ಇದೇನಿದೆ, ಈ ಅವಸ್ಥೆ ಹೀಗೆ ಇರ್ತಿದೆ ಅನ್ನೋದ ನಮ್ಮ ಮನ್ನನೆಯೊಳಗೆ ಚಿಂತಿಸಿದ್ದು ಭದ್ರ ಇದೆ. ಆದ್ರೆ ಅದು ಆಗೋದಿಲ್ಲಲ್ಲ. ಯಾವುದಾಗೋದಿಲ್ಲ? ಯಾವ ಮಾತನ್ನ ನಾವು ಹೇಳಿದೇವಲ್ಲ ನಮ್ಮ ವಿಶ್ವಾಸದ ಮೇರೆಗೆ ಅದು ಹಾಗೆ ಆಗೋದಿಲ್ಲ. ಮೊದಲಿನ ಇದ್ರೊಳಗೆ ಸರ್ವಥಾ ತ್ಯಾಗ ಮಾಡಿ ಅದ್ರ ಮೇಲಿದೆ ಖಂಡವದೈತಿ ಯತಃ ಖಲು. ಹೌದು, ಯತಃ ಖಲು ಕಾಂಕ್ಷಿತಂ ನ ವೇದ್ಯತೆ ಏವ. ಸರ್ವಥಾ ತ್ಯಾಗ ಮಾಡಿ ಅವನು ಚಿಂತಿಸ್ತಿರ್ತಾನ್ರಿ ಮುಂದಿನ ತ್ಯಾಗ ಮಾಡಿ ಅವ್ರು ತ್ಯಾಗಿ ಆಗೋ ಸಲುವಾಗಿ ಅಂದ್ರೆ ತ್ಯಾಗಿ ಆಗ್ಬೇಕು, ಅದ್ರ ಮುಂದಿನ ಚಿಂತಿಸ್ತಿರ್ತಾರೆ. ಹಾಗೆ ಆಗೋದಿಲ್ಲ ಅಂತಾರೋ ಹೀರೋ ನೋಡ್ರಿ. ಸರ್ವಥಾ ತ್ಯಾಗ ರೂಪವಾಗಿ ಪರಿಣಮಿಸುತ್ತಾನೆ. ಯಾವುದರ ಕುರಿತು? ಕರ್ಮದ ಸಾಮಗ್ರಿಗಳ ಕುರಿತು. ಕರ್ಮದ ಸಾಮಗ್ರಿ ಯಾವ? ದೇಹ, 5 ಇಂದ್ರಿಯ, ಮನಸ್ಸ ಅಂಥೇಳಿ ಹೇಳಿದೆ. ಹಾಗಾದ್ರೆ ಅವುಗಳಿಂದ ಸರ್ವಥಾ ತ್ಯಾಗರು, ಅರ್ಥಾತ್ ಅವುಗಳ ಆಧಾರದಿಂದ ಅವನ ಮನಸ್ಸಿನ ವಿಚಾರ ನಡೆಯುವುದಿಲ್ಲ, ಅವುಗಳ ಆಧಾರದಿಂದ ಅವನ ವಚನ ಇರುವುದಿಲ್ಲ, ಅವುಗಳ ಆಧಾರದಿಂದ ಅವನ ಕಾಯದ ಪ್ರವೃತ್ತಿ ಇರುವುದಿಲ್ಲ. ಇದು ಒಂದು ಮಾತು. ಸರ್ವಥಾ ಮನ, ವಚನ, ಕಾಯ, ಕೃತ, ಕಾರಿತ, ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ ಎಲ್ಲ ರೀ ಸರ್ವಥಾ. ಹಾಗಾದರೆ ಇಲ್ಲಿ ತಮ್ಮದು ಪ್ರಶ್ನೆ ಇದೆ, ಎಲ್ಲ ತ್ಯಾಗ ಮಾಡಿದ ನಂತರ ಅವನ ಚಿಂತಿತ ವಸ್ತು ಪ್ರಾಪ್ತ ಆಗ್ತಿದೇನಿಲ್ಲ. ಅವನ ಚಿಂತಿತ ವಸ್ತು ಯಾವ್ದ? ಮೋಕ್ಷನ್ರಿ. ಅದು ಸಾಮಗ್ರಿ ಅಲ್ಲ. ಶುದ್ಧಾತ್ಮ ಅಂದ್ರೂ ಕೂಡ ಅದು ನಿಜವಾಗಿ ಸಾಮಗ್ರಿ ಅಲ್ಲ, ಅದು ತಾನೇ ಅದನ್ರಲ್ಲ. ಅದರ ಚಿಂತೆ ಏನು ಮಾಡೋದಿದೆ? ಅದರ ಚಿಂತೆ ಏನು ಮಾಡೋದಿದೆ ಹೇಳ್ರಿ? ಈ ಮನೆ ನಂದಾಗ್ಬೇಕು, ಈ ಮನೆ ನಂದಾಗಬೇಕು. ಯಾವಾಗ ಚಿಂತೆ ಮಾಡೋದು? ಯಾವುದರ ಸಲುವಾಗಿ ಮಾಡೋದ್ರಿ?
ನಂದೇ ಇದೆಯಲ್ಲ ಅದ ನಿಮ್ಮದರೆ. ಹೌದು ಅಥವಾ ಇಲ್ಲ? ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ತನ್ನ ವಸ್ತುವಿನ ಕುರಿತಾಗಿ. ಎಲ್ಲಿ ತನಕ ಚಿಂತ ಆಗ್ತಿದೆ ಅಲ್ಲಿ ತನಕ ಸಂಸಾರ ಇದೆ ರೀ. ಅದರ ಪ್ರಾಪ್ತಿ ಚಿಂತೆಯಿಂದ ಆಗುವುದಿಲ್ಲ, ಇದು ಸ್ಪಷ್ಟ. ಅದರ ಪ್ರಾಪ್ತಿ ಚಿಂತೆಯಿಂದ ಆಗುವುದಿಲ್ಲ. ಚಿಂತೆ ಎಲ್ಲಿಯವರೆಗೆ ಇದೆ ಅಲ್ಲಿಯವರೆಗೆ ಸಂಸಾರ ಚೈತನ್ಯ ದಹಿಸಲ್ಪಡ್ತಿದೆ ಚಿಂತೆಯಿಂದ. ಉಪಚಾರದಿಂದ ಹಾಗೆ ಹೇಳಬಹುದು. ಅರೆ ಮೋಕ್ಷ ಮಾರ್ಗ ಪ್ರಕಾಶಕದೊಳಗೆ ಪಂಡಿತೋಡರ ಮಲ್ಲರ ಶುಭದಿಂದ ಶುದ್ಧ ಆಗ್ತಿದೆ ಅನ್ನುವ ಈ ಜೀವದ ಮಿಥ್ಯಾಭ್ರಾಂತಿಯನ್ನು ಬಿಡಿಸುವ ಸಲುವಾಗಿ ಅಶುಭದಿಂದ ಶುಭ ಆಯ್ತಂತ ನೀವು ಒಪ್ಪಂತ ಹೇಳ್ತಾರ್ರಿ. ಅಶುಭದಿಂದ ಶುಭ ಆಯ್ತಂತೇಳಿ ನೀವು ಒಪ್ಪಿದಿ ಅಂತಂದ್ರೆ ನಾನು ಒಪ್ಪುತ್ತೇನೆ ನೋಡು. ಏನ ಶುಭದಿಂದ ಶುದ್ಧ ಆಗ್ತಿದೆ ಅಂತ. ಇದೇ ತಾತ್ಪರ್ಯ ಇದೆ ರೀ. ಎಷ್ಟೊಂದು ವಿವೇಚನೆ ಕೊಟ್ಟಿದ್ದಾರೆ. ಅಶುಭದಿಂದ ಶುಭ ಆಗ್ತಿದೆ, ನರಕಕ್ಕೆ ಹೋಗೋ ತಯಾರಿ ಮಾಡ್ತಾ ಇರೋದು, ಸ್ವರ್ಗದ ಪ್ರಾಪ್ತಿ ಆಗ್ತಿದೆ ರೀ. ನೋಡ್ರಿ, ಧರ್ಮ ಬಹಳ ಬೇರೆ ಇದೆ. ಅದರ ಸಲುವಾಗಿ ಅಬುದಶ್ಯ ಬೋಧನಾರ್ಥಂ ಮುನೀಶ್ವರ ದೇಶಯಂತೆ ಅಭೂತಾರ್ಥಂ. ಇವತ್ತು ಬೆಳಿಗ್ಗೆನ ಬರೇ ನೀ ಬರೋಕ್ಕಿಂತ ಒಂದು ಅರ್ಧ ನಿಮಿಷ ಮೊದಲು ವಿಚಾರ ಬಂದದ್ದಿತ್ತು. ಇದೆಲ್ಲ ಏನಿದೆ ಎಲ್ಲವೂ ಸಂಸಾರದ ವೃದ್ಧಿ. ಇದರೊಳಗೆ ಭ್ರಾಂತಿ, ಧರ್ಮ, ಸ್ವಾಧ್ಯಾಯ, ಸಾಮೂಹಿಕ ಸ್ವಾಧ್ಯಾಯ, ಎಷ್ಟೆಷ್ಟು ಈ ಜೀವ ಭ್ರಾಂತಿಯನ್ನೇ ಬೆಳೆಸ್ಕೊಳ್ತಾ ಇದ್ದಾನೆ. ಆಗ್ತಿದೆ ಅನ್ರಿ ಸ್ವಾಧ್ಯಾಯದಿಂದ. ಅರೆ ಪ್ರಚಾರ ಪ್ರಸಾರ ತೋಡರ ಮಲ್ಲರ ಪ್ರಚಾರ ಮಾಡಿರೋ ಧರ್ಮದ್ದಂಥೇಳಿ ಕಥನ ಬರ್ತಿದ್ದೀರಿ. ಎಲ್ಲಿ ಪ್ರಚಾರ ಮಾಡಿದರವರ? ಎಲ್ಲಿ ಮಾಡಿದರ ಪ್ರಚಾರ? ಸಮಯ ಸಾರದೊಳಗ 8 ಅಂಗಗಳ ಸ್ವರೂಪ 8 ಗಾಥೆಗಳಲ್ಲಿ ಬರ್ತಿದೆ. ಯಾವ ಜೀವ ವಿದ್ಯಾರಥಾರೂಢನಾಗಿ, ಅರೆ ವಿದ್ಯಾರಥಾರೂಢನಾಗಿ ತನ್ನ ಮನೋವಾಂಛಿತ ಸ್ಥಾನದ ಕಡೆಗೆ ಸಾಗುತ್ತಾನೆ, ಅದ ಪ್ರಭಾವವಿದೆ. ಏನಿಲ್ರಿ, ಹೊರಗಡೆ ಏನೂ ಇಲ್ಲ. ಸಂತೋಷ ಪಡುವಂಥದ್ದು ಏನೂ ಇಲ್ಲ ನೋಡ್ರಿ, ನಿಶ್ಚಯದಿಂದ ಇಲ್ಲ. ಈ ಕಲಶದೊಳಗೆ 2 ಪದಖಂಡಗಳ ಮೂಲಕ ಅದನ್ನು ಸಿದ್ಧ ಮಾಡಿದ್ದಾರೆ. ಹೊರಗಿಂದ ಎಲ್ಲವೂ ದುಃಖದ ಕಾರಣನೇ ಇದೆ ಅಂತ ಹೇಳಿ ಹೇಳಿದರು. ದುಃಖದ ಕಾರಣವೇ ಇರುವುದರಿಂದ ಅದರದ ಸರ್ವಥಾ ತ್ಯಾಗ ರೂಪವಾಗಿ ಪರಿಣಮನ ಮಾಡ್ತಾನೆ ಅಂತ ಹೇಳಿ ಹೇಳಿದರು. ಯಾವ ಕಾರಣದಿಂದ ಹಾಗೆ ಪರಿಣಮನ ಮಾಡ್ತಾನೆ ಅಂತ ಹೇಳಿ ಕೇಳಿದ ನಂತರ ನಿಶ್ಚಯದಿಂದ ಯಾವುದನ್ನು ಚಿಂತಿಸಲಾಗಿದೆಯೋ ಇದುವರೆಗೆ, ಇನ್ನು ಮೋಕ್ಷ ಪರ್ಯಾಯದ್ದು ಕೂಡ ಚಿಂತನೆ ಮಾಡಿ ಸರ್ವಸಂಗ ಪರಿತ್ಯಾಗಿ ಆದ ಅಂತಂದ್ರೆ ಅವನಿಗೆ ಮೋಕ್ಷದ ಪ್ರಾಪ್ತಿಯಾಗುವುದಿಲ್ಲ. ಶುದ್ಧಾತ್ಮನ ಚಿಂತನೆ ಅಂತೂ ಚಿಂತೆ ಅಂತೂ ಮಾಡೋದು ಅವಶ್ಯಕ ಇಲ್ಲ. ಯಾವುದು ತಾನಿದೆಯೋ ತಾನೇ ತನ್ನದು ಅಂದ್ರೆ ಒಂದಿಷ್ಟು ಭೇದ ಆಯ್ತ್ರಿ. ತನ್ನದು ಮೋಕ್ಷ ತಂದೆ ಇದೆ ಅಲ್ಲ, ಭೇದ ಆಯ್ತ್ರಿ. ಆಗ ಯಾವುದು ತಾನೇ ಇದ್ದೇನೆ ಅದರ ಚಿಂತೆ ಯಾವುದರ ಸಲುವಾಗಿ ಮಾಡಬಹುದಾಗಿದೆ ಹೇಳ್ರಿ? ಅಜ್ಞಾನ ಆಗುವುದಿಲ್ಲೇನ್ರಿ? ಆಗ್ತಿದೇನಿಲ್ರಿ? ಹಾಗಾದ್ರೆ ಜಿನವಾಣಿಯ ವಕ್ತಾರರ ಈ ಕಾಲದೊಳಗ ಆಗಮನ ಶಬ್ದಗಳನ್ನು ತಗೊಂಡ ಸ್ವರೂಪದ ಚಿಂತನೆ ಅನ್ನುವಂಥ ಶಬ್ದದ ಮೇಲೆ ಯಾವುದರದ ಕಥನ ಮಾಡ್ತಾ ಇದ್ದಾರೋ ಅದು ಅಜ್ಞಾನದ ಪ್ರಸಾರ ಇದೇನೇನಿದೆ ರೀ. ಬರೀ ತಮ್ಮಲ್ಲೇ ತಾವು ತಿಳ್ಕೊಳ್ಳುವ ಪ್ರಯತ್ನ ಮಾಡೋದ್ರಿ. ಆತ್ಮ ಚಿಂತನೆ ಶಬ್ದದ ಅರ್ಥ ಏನ ಮತ್ತು ಚಿಂತೆ ಶಬ್ದದ ಅರ್ಥ ಏನ? ಇಲ್ಲೇನು ಹೇಳಿದರು? ಚಿಂತಿಸಲಾಗಿದೆಯೋ ಮತ್ತು ಚಿಂತಿಸಲಾಗುತ್ತದೆಯೋ. ಚಿಂತನೆ ಬೇರೆ ಇದೆ, ಚಿಂತಿಸುವುದು ಬೇರೆ ಇದೆ. ಚಿಂತನೆಯೊಳಗ ಜ್ಞಾನಮಯ ನಿಜಾತ್ಮನ ತನ್ನತನದ ರೂಪದಿಂದ ಪರಿಣಮನ ಮಾಡ್ತಾ ಇದೆ. ನಿಜಾತ್ಮನ ಕುರಿತು ಜ್ಞಾನ ತನ್ನತನದ ಸ್ಥಾಪನೆ ಮಾಡಿ ಪರಿಣಮನ ಮಾಡ್ತಾ ಇರ್ತಿದೆ. ಅದಕ್ಕೆ ಚಿಂತನೆ ಅಂತಾರೆ. ಚಿಂತನೆಯ ಫಲ ನಿರಾಕುಲ ಆನಂದ ಇರ್ಕಬೇಕ್ರಿ.
ಚಿಂತೆಯ ಫಲ ಭವ ದುಃಖ ಇದೆ ರೀ. ಚಿಂತೆಯಿಂದ ಇನ್ನೊಮ್ಮೆ, ಚಿಂತೆಯಿಂದ ಪ್ರಗಟ ಚೈತನ್ಯ ಸುಟ್ಟು ಹೋಗ್ತಿದೆ ರೀ. ಚಳಿಯಿಂದ ಯಾವ ಪ್ರಕಾರ ಕೋಮಲವಾದಂಥ ಯಾವ ಸಸಿ ಇದಾವೆ, ಸಸಿ ಅವು ಕಮರಿ ಹೋಗ್ತವ್ರೆ ಚಳಿಯಿಂದ. ಅದೇ ಪ್ರಕಾರ ಚಿಂತೆಯಿಂದ ವರ್ತಮಾನದ ಕೋಮಲ ಚೈತನ್ಯದ ಯಾವ ಕಿರಣ ಇದೆಯೋ ಅಥವಾ ಯಾವ ಒಂದು ಸಸಿ ಇದೆಯೋ ಅದು ಕಮರಿ ಹೋಗ್ತಿದೆ. ಚಿಂತನದಿಂದ ಆ ಕೋಮಲವಾದಂಥ ಸಸಿಗೆ ನಾಜೂಕಾಗಿ ನೀರಿನ ಸಿಂಚನ ಮಾಡಿ ಬೆಳೆಸಿದ ಹಾಗೆ ಇದೆ ರೀ. ತಿಳಿತೇನ್ರಿ? ಚಿಂತನದ ಸ್ವರೂಪ ಹೀಗಿದೆ. ಚಿಂತನದೊಳಗೆ ಭೇದಿಲ್ಲ, ವಸ್ತುವಿನ ಭೇದಿಲ್ಲ. ಚಿಂತೆಯೊಳಗೆ ನಿಯಮದಿಂದ ತನ್ನನ್ನು ಅಲಕ್ಷ್ಯ ಮಾಡಿ ಅನ್ಯ ಪದಾರ್ಥದ ಆಸಕ್ತಿ ಇದೆ ರೀ. ಬರೇ ಭೇದ ಅಷ್ಟೇ ಇಲ್ಲಲೇ, ಆಸಕ್ತಿ ಇದೆ ರೀ. ಫರಕ ಬಿಂದು ಮಾತ್ರ ವ್ಯತ್ಯಾಸ ಅಂತ ಹೇಳಿ ಹೇಳ್ತಾರೆ. ಚಿತೆ ಏನಿದೆ ಅದು ಜಡವನ್ನು ಸುಟ್ಟಿದೆ, ಚಿಂತೆ ಏನಿದೆ ಅದು ಚೈತನ್ಯವನ್ನು ಸುಟ್ಟಿದೆ. ಎಂಥ ಚೈತನ್ಯ? ಪ್ರಗಟ ವರ್ತಮಾನದ ಕಾರ್ಯರೂಪ ಯಾವ ಶಕ್ತಿ ಉತ್ಸಾಹದಿಂದ ಪ್ರಗಟ ಆಗಿದೆಯಲ್ಲ ಅದನ್ನು ಸುಟ್ಟಾಗ್ತಿದೆ. ಏನು ಹೇಳುವುದು? ದೃಷ್ಟಾಂತಂತೂ ಹಾಗೆ ಬರ್ತಾ ಇದೆ. ಮಾತೆಯ ಗರ್ಭದಿಂದ ಸುಧಾತಾಯಿ, ಅದು ಬರೀರಿ ಆಮೇಲೆ. ಮಾತೆಯ ಗರ್ಭದಿಂದ ಈಗ ಕೋಮಲವಾದಂಥ ಶಿಶು ಬಂದದ್ದು ಇದೆ ಈ ಭೂಮಿಯ ಮೇಲೆ. ಅದರ ಮೇಲೆ ದೊಡ್ಡದಾದಂಥ ಒಂದು ಪಾಷಾಣವನ್ನು ಎತ್ತಿ ಹಾಕಿದರೆ ಅದರ ಅವಸ್ಥೆ ಏನಾಗ್ತಿದೆ? ಹಾಗಿದೆ ಈ ಚೈತನ್ಯ ಸಾಮರ್ಥ್ಯವನ್ನು ಉದಿಸಿ ಬರ್ತಿದೆ. ಅದಕ್ಕೆ ಪರಪದಾರ್ಥದ ಆಸಕ್ತಿ ರೂಪದ ಚಿಂತೆ ಇದೆಯಲ್ಲ, ಅದು ಹಾಗೆ ನಷ್ಟ ಭ್ರಷ್ಟ ಸಾಯಿಸಿ ಬಿಡುತ್ತಿದೆ. ನಮಗೆ ಉಳಿದದ್ದು ಗೊತ್ತಾಗೋದಿಲ್ರಿ. ಹುಲ್ಲಿನ ಮೇಲೆ ಒಂದು ಪಾಷಾಣವನ್ನು ಹಾಕಿದ್ರೆ ಅಥವಾ ಇರುವೆ ಮೇಲೆ, ಅದಕ್ಕಿಂತ ನಮ್ಮ ಮಗುವನ್ನ, ಯಾಕಂದ್ರೆ ಈ ಜೀವೋದ್ಧನ ಇದೆ ಅಲ್ಲ, ಅದ ತ್ರಿಕಾಲಿ ಸಿದ್ಧ ಸದೃಶ, ಅರೆ ಪ್ರಗಟ ಸಿದ್ಧ ಅಲ್ಲ, ತ್ರಿಕಾಲಿ ಸಿದ್ಧ ಸದೃಶ ಚೈತನ್ಯ ಪ್ರಭುವಿನ, ಚೈತನ್ಯ ಚಕ್ರವರ್ತಿಯ, ಚೈತನ್ಯ ಭಗವಂತನ ಪರ್ಯಾಯ ಅಂತಂದ್ರೆ ಅದು ಎಷ್ಟು ಸಾಮರ್ಥ್ಯವುಳ್ಳದ್ದು ಇದೆ, ಬೆಲೆಯುಳ್ಳದ್ದು ಇದೆ, ಆದರೆ ಎಷ್ಟು ನಾಜೂಕಿದೆ ರೀ ಅದ. ಇಂದ್ರ ನಡ್ಸ್ಕೊಂತ ತಗೊಂಡು ಹೋಗ್ಲಿಲ್ಲ ಜನಶಿಶುವನ್ನ. ಯಾಕ? ನಾಜೂಕಿದೆ. ನಾಜೂಕಿರುವಾಗ ಕೂಡ ಸಾಮರ್ಥ್ಯ ಎಷ್ಟಿದೆ. ಎಂಥ ನೀರಿನ ಪ್ರಪಾತವನ್ನ ಸಹಿಸುವಂಥದ್ದು. ಉಸಿರುಗಟ್ಟುವುದಿಲ್ಲರಿ ಆ ಮಗುವಿಂದ, ಜಿನಶಿಶುವಿಂದ ಉಸಿರುಗಟ್ಟುವುದಿಲ್ಲ. ಶ್ವಾಸ ಕೊಂಡ್ಲೆ ಸರ್ಕ ಹೋಗ್ನೆ. ಎಷ್ಟು ದೊಡ್ಡ ಕೂಡ ಅದರ ಮುಖ ಒಂದು ಯೋಜನೆ ವಿಸ್ತಾರ. ಒಂದೇ ಅಲ್ರಿ ಕೂಡ, ಸಾವಿರ ಕಲಶಗಳ ಪ್ರಪಾತ, ಸಾಮರ್ಥ್ಯ ಅಂಥದ್ದಿದೆ. ಅದು ತನ್ನಲ್ಲೇ ಸಾಮರ್ಥ್ಯ ಇಂಥದ್ದಿದೆ. ಉದಯ ರೂಪದ ಬೇಕಾದಂಥ ಪ್ರವಾಹ ಬಂದ್ರೂ ಅದು ಧೃತಿಗೆಡುವುದಿಲ್ಲ. ಅಂಥ ಸಾಮರ್ಥ್ಯ ನಮ್ಮ ಚೈತನ್ಯದ ಪ್ರಗಟ ಪರ್ಯಾಯದ್ದಿದೆ ರೀ. ಆದ್ರೆ ಒಂದು ವೇಳೆ ನಮ್ಮ ಅಜ್ಞಾನದಿಂದ ನಾವು ಪರಪದಾರ್ಥಕ್ಕೆ ಆಕರ್ಷಿತ ಆದೆವು ಅಂತಂದ್ರೆ ಅದರದ ಸಾಮರ್ಥ್ಯ ಎಲ್ಲ ನಷ್ಟ ಭ್ರಷ್ಟ ಅಲ್ಲ, ಅದು ಸ್ವಯಂ ಸತ್ತು ಹೋಗ್ತಿದೆ. ಏನು ಮಾಡೋದು ಅಂತ ತಿಳ್ಕೊಳ್ಳೋದು. ಯಾವುದನ್ನು ಚಿಂತಿಸಲಾಗಿದೆಯೋ ಚಿಂತಿಸಲಾಗುತ್ತದೆಯೋ ಅದು ಪ್ರಾಪ್ತವಾಗುವುದಿಲ್ಲ. ಇಷ್ಟಕ್ಕೆ ಬಿಡ್ಲಿಲ್ರಿ. ಮುಂದೇನಂದ್ರು ಹೀಗೇ ಇದೆ, ಹೀಗೇ ಇದೆ. ನೀ ಧೈರ್ಯ ಮಾಡಿ ಹಾಗಿಲ್ಲ ಅಂಥೇಳಿ ಅನ್ಯದ ಚಿಂತೆ ಮಾಡ್ತಿದ್ರೆ ಮಾಡಬಾರ್ದು. ಆದ್ರೆ ಹಾಗಿಲ್ಲ. ನೀ ಮಾಡ್ತೀ ಚಿಂತೆ, ಹಾಗಿಲ್ಲ. ನೀ ಬಯಕೆ ಮಾಡ್ತೀ, ಹಾಗಿಲ್ಲ. ಮಗ ಹಾಗೆ ಇರೋದನ್ನೇ ಇಲ್ಲ. ತಾಯಿಗೆ ಹಾಗೆ ಕಾಣಿಸ್ತಾನಲ್ಲ ಹಾಗೆ ಇರೋದನ್ನೇ ಇಲ್ಲ. ಇರೋದನ್ನೇ ಇಲ್ಲ.
ಪ್ರತಿಯೊಬ್ಬ ತಾಯಿಯ ಮಗ. ಆದರೆ ತಾಯಿಯ ಮೋಹ ಇಂಥದ್ದಿದೆಯಲ್ಲ, ಅದ ಪ್ರತ್ಯಕ್ಷ ಮಗ. ಒಂದು ದೃಷ್ಟಾಂತ ಇದೆ ಸಣ್ಣದ. ತಾಯಿಯನ್ನ ವೃದ್ಧಾಶ್ರಮದೊಳಗಿಟ್ಟ ಏಕೈಕ ಪುತ್ರ ವಿದೇಶಕ್ಕೆ ಹೋಗ್ತಾನೆ. 2 ವರ್ಷದೊಳಗೆ ಬರ್ತೇನಂತಾನೆ, ಬರುವುದಿಲ್ಲ. 3 ವರ್ಷ ಆಯ್ತು, 4 ವರ್ಷ ಆಯ್ತು, 6 ವರ್ಷ ಆಯ್ತು, 8 ವರ್ಷ ಆಯ್ತು, ಬರಲಿಲ್ಲ. ವೃದ್ಧ ತಾಯಿ ತೀರಾ ನಿಸ್ಸತ್ವ ಆದಳು. ಮತ್ತು ಫೋನ್ ಮಾಡಲಿಕ್ಕೆ ಹಚ್ಚಳು. ಆ ವೃದ್ಧಾಶ್ರಮದ ಯಾರು ಇರ್ತಾರಲ್ಲ ಅವ್ರ ಕಡೆಯಿಂದ, ನಿಮ್ಮ ತಾಯಿ ಅಂತಿಮ ಸಮಯದೊಳಗದಳು, ಬಂದು ನೋಡಿ ಹೋಗ್ಬೇಕಂಥೇಳಿ ಅವಳ ಇಚ್ಛೆ ಇದೆ. ಆಗ ಆಕೆ ಬಂದಳು. ಬಂದ ಮಗ. ಮತ್ತು ಏನಮ್ಮ, ನಿನ್ನ ಅಂತಿಮ ಇಚ್ಛೆ ಏನಾದರೂ ಇದ್ದರೆ ಹೇಳು, ನಾನು ನಿನ್ನ ಮಗನಾಗಿ ಅದನ್ನು ಪೂರ್ಣ ಮಾಡ್ತೇನೆ. ಏನಿಲ್ಲಪ್ಪ, ಈ ವೃದ್ಧಾಶ್ರಮದೊಳಗೆ ಕೆಲವೊಂದು ಫ್ಯಾನ ಅವ ಇವ ಕೂಡಿಸೋದಿತ್ತು. ಯಾಕಂತಂದರೆ ಸೊಳ್ಳೆಗಳ ಕಾಟ ಬಹಳ ಇದೆ. ನೀ ಅಂತೂ ಸಾಯ್ತಾ ಇದ್ದಿ, ಇಷ್ಟು ವರ್ಷದಿಂದ ಹೇಳಲಿಲ್ಲ, ಈಗ ಅಂತ ಹೇಳ್ತಾ ಇದ್ದಿ. ನಾನು ಸಹನ ಮಾಡಲಪ್ಪ, ಆದರೆ ನನ್ನ ಮಗನಿಗೆ ಸಹನ ಆಗೋದಿಲ್ಲ ಅಂಥೇಳಿ ಚಿಂತೆ ಆಗಿದೆ. ಯಾಕಂದ್ರೆ ನಾಳೆ ನೀನು ಇಲ್ಲೇ ಬರೋಣ. ಇದೊಂದು ಕತೆ ಆಯ್ತು, ಪ್ರತ್ಯಕ್ಷ ಆಗಿದಾವ್ರಿ ಬಹಳ. ಅವನ ಕಡೆಯಿಂದ ಬೊಕ್ಕೆ ಇದ್ದಾಗ ಎಲ್ಲ ಕಾಗದ ಪತ್ರ ಮಾಡಿ, ಕಾಗದ ಪತ್ರ ತೊಗೊಂಡು ಈಗ ಬರ್ತಾನೆ ಅಂತ ಬಸ್ ಸ್ಟ್ಯಾಂಡ್ ಮ್ಯಾಲ, ರೈಲ್ವೆ ಸ್ಟೇಷನ್ ಮ್ಯಾಲ ಹೋಗೇ ಬಿಟ್ಟ ನಾವು. ಹಂಗೆ ಇದ್ರಿ ಕಾಗದ ಪತ್ರ ಯಾವ ಥರದ, ಆಕಿ ಹೆಸರಲ್ಲೇ ಇದ್ದದ್ದು ತನ್ನ ಹೆಸರಲ್ಲೇ ಮಾಡ್ಕೊಂಡು ನೋಡ್ರಿ. ನಂದು ಪರಮನ್ ಡೆಲಿವರಿ ಆಗಿತ್ತ ಸಾಂಗ್ಲಿಯೊಳಗೆ 1980 ಅಲ್ಲಿ ಸುಶೀಲಾಬಾಯಿ ಆಸ್ಪತ್ರೆ ರೀ ಅದ. ಅಲ್ಲಿ ಸಿಸ್ಟರ್ಸ್ ಮಾತಾಡ್ತಾ ಇದ್ದರು, ಅವನ್ನ ಅಡ್ಮಿಟ್ ಮಾಡಲಿಕ್ಕೆ ಆರಾಮಿಲ್ಲ ಅಂಥೇಳಿ ಅಡ್ಮಿಟ್ ಮಾಡಲಿಕ್ಕೆ 40 ವರ್ಷದ ಹಿಂದಿನ ಮಾತಣ್ಣ ಇದೆ. ಈಗೇನು ಪರಿಸ್ಥಿತಿ ಇದೆ ಅನ್ನೋದ್ರದ್ದು ಕಲ್ಪನಾ ಮಾಡ್ಕೊಳ್ಳೋರು ಸಾಧ್ಯ ಇಲ್ಲ ನಾವು. ಕೂಡಿಸಿ ಹೋಗಿದ್ದಾರೆ ಅಲ್ಲಿ ಆಸ್ಪತ್ರೆಯ ಕಟ್ಟಿ ಮೇಲೆ, ಬರಲೇ ಇಲ್ಲರಿ. ಅದಕ್ಕೆ ನಾವು ಹೇಗೆ ತಿಳಿತೇವೋ ಹಾಗೆ ಯಾವ ಕರ್ಮೋದಯಜನ್ಯ ಸಾಮಗ್ರಿ ಇಲ್ಲ. ಇಷ್ಟು ಪ್ರಾಮಾಣಿಕ ರೂಪದಿಂದ ಸತ್ಯವಾಗಿ ಹೇಳಿದ್ದಾರೆ ಜ್ಞಾನಿ ಗುರುಗಳು. ನಮಗದು ಅಪಥ್ಯ ಅನ್ನಿಸ್ತಿತ್ತು ಅಂತಂದ್ರೆ, ಸಮಯ ಬಂದ ಮೇಲೆ ಸತ್ಯ ಆಗಲಿ, ಸಮಯ ಬಂದ ಮೇಲೆ ಆಗಲಿ ಅನ್ನೋ ಉದ್ದೇಶ ಇದೆ ರೀ ನಂದ, ಬೇರೆ ಏನಿಲ್ಲ. ಸಮಯ ಬಂದ ಮೇಲೆ ರೇ, ಈಗ ಆಗದಿದ್ರೆ ಈಗ ಅಪಥ್ಯ ಆದ್ರೆ ಆಗಲಿ. ಯಾಕೆ ಅಂತಂದ್ರೆ ಅದು ಅಪರಿಮಿತ ಮೋಹ ಅಂಥದ್ದು ಇರ್ತಿದೆಯಲ್ಲ. ಅದರ ಸಮಯ ಬಂದ ಮೇಲೆ ರೇ ಜಿನವಾಣಿಯನ್ನು ನಂಬುವಂತಾಗಲಿ ನೋಡ್ರಿ. ಎಲ್ಲರ ಜೀವನ